Hello everyone, welcome back to our YouTube channel. ಈ ವ್ಲಾಗ್ ತುಂಬಾ ಸ್ಪೆಷಲ್ ಇರುತ್ತೆ. ಏನಕ್ಕಂತಂದ್ರೆ ಇದು ಮದ್ವೆ ವ್ಲಾಗ್. ನಾನ್ ತುಂಬಾ ಖುಷಿಯಾಗಿದ್ದೀನಿ. ನಮ್ಮ ಮನೆಯಲ್ಲಿ ತುಂಬಾ ವರ್ಷ ಆದ್ಮೇಲೆ ಈ ತರ ದೊಡ್ಡ ಫಂಕ್ಷನ್ ನಡೀತಾ ಇರೋದು. ಸೊ ಇವತ್ತೇನಂತ ಅಂದ್ರೆ ಈ ವಿಡಿಯೋ ಪಾರ್ಟ್ 1 ಪಾರ್ಟ್ 2 ಈ ತರ ಯಾವ ತರ ಹೋಗುತ್ತೋ ನನಗೂ ಗೊತ್ತಿಲ್ಲ. ಇವಾಗ ನಾನು ನಮ್ಮ ನಳಿನಕ್ಕ ಮನೆಗೆ ಹೋಗ್ಬೇಕು. ಅದಕ್ಕೋಸ್ಕರ ಏನೇನ್ ತಗೊಂಡ್ ಹೋಗ್ತೀನಿ, ಮತ್ತೆ ಅಲ್ಲಿಂದ ನಾವು ಧರ್ಮಸ್ಥಳದಲ್ಲಿ ಮದ್ವೆ ಇರೋದು, ಅಲ್ಲಿಂದ ಅಲ್ಲಿಗೆ ಏನೇನ್ ಬೇಕು ಅದೆಲ್ಲ ಇಲ್ಲಿಂದಾನೇ ನಾನು ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ಬರೋದಿಕ್ಕಾಗಲ್ಲ, ಅವ್ರ ಮನೆ ನಮ್ಮ ಮನೆ ತುಂಬಾ ದೂರ ಇದೆ. ಸೊ ಇವತ್ತೇನಂತ ಅಂದ್ರೆ ಪ್ಯಾಕ್ ವಿತ್ ಮೀ ಮಾಡೋಣ. ಪ್ಯಾಕ್ ವಿತ್ ಮೀಗೆ ಒಂದು ಹೊಸ ಬ್ಯಾಗ್ ತಗೊಂಡಿದ್ದೀನಿ. ನಾನು ಮೆಟ್ರೋ ಹೋಗಿದ್ದೆ ಮೊನ್ನೆ, ಅವಾಗ ನಾನು ನಮ್ಗೆಲ್ಲ ಹೊಸ ಬ್ಯಾಗ್ ತಗೊಂಡು, ಇದು ನನ್ನ ಬ್ಯಾಗ್ ಮಾತ್ರ. ಇದ್ರಲ್ಲಿ ಯಾರು ಲಗೇಜ್ ಇಡ್ಸ್ಕೊಳ್ಳಲ್ಲ, ನನ್ನ ಲಗೇಜ್ ಮಾತ್ರ ಇಡ್ಸ್ಕೊಳ್ಳೋದು. ನಂದು ಮತ್ತೆ ನಮ್ಮ ಚಿನ್ನಿದು ಇಬ್ರು ಇದೆ. ನಮ್ಮ ಚಿನ್ನಿದು ಏನಿಲ್ಲ, ಬರೀ ಅವಳದು ಒಂದ್ ಜೊತೆ ಡ್ರೆಸ್ ಇದೆ, ನಮ್ಮಿಬ್ರದ್ದು ಅಷ್ಟೇ. ಇವಾಗ ಇದರಲ್ಲೇ ಎಲ್ಲ ನನ್ನ ಬಟ್ಟೆ ಇಟ್ಕೋಬೇಕು. ಕಮ್ ಲೆಟ್ಸ್ ಟು ಪ್ಯಾಕ್ ವಿತ್ ಮೀ. ಇದು ಆಕ್ಚುಲಿ ತುಂಬಾ ಸ್ಪೇಸ್ ಇಲ್ಲ, ಬರೀ 2 days ಟ್ರಿಪ್ಗೆ ಒಬ್ರಿಗಷ್ಟೇ ಇರುತ್ತೆ. ನಂದಾಗುತ್ತಾ ಇಲ್ಲೋ ಗೊತ್ತಿಲ್ಲ. ನಂದು ನಮ್ಮ ಚಿನ್ನಿ ಡ್ರೆಸ್ ಎಷ್ಟು ದೊಡ್ಡದಾಗಿದೆ, ಎಷ್ಟು ಹೆವಿ ಇದೆ ಅಂತಂದ್ರೆ ಈ ಡ್ರೆಸ್ಸು. ನಾನು ಹಾಕೊಂತೀನೋ ಇಲ್ವೋ ಇನ್ನೊಂದ್ಸತಿ ಈ ಫಂಕ್ಷನ್ ಆದ್ಮೇಲೆ ಮೇಬಿ ನಾನು ಈ ಬಟ್ಟೆ ಮತ್ತೆ ಹಾಕೋದೇ ಇಲ್ಲ ಅನ್ಸುತ್ತೆ, ಅಷ್ಟು ಹೆವಿ ಇದೆ. ಮತ್ತೆ ಐರನ್ ಕೊಟ್ಟಿದ್ವಿ, ಇವಾಗ ಐರನ್ ಇಂದ ತಗೊಂಡ್ ಬಂದ್ವಿ. ಅವ್ರು ಹೆಂಗಿಟ್ಟಿದಾರೋ ಹಂಗೆ ಇಟ್ಟಿದ್ದೀನಿ. ಅದ್ರ ಜೊತೆ ಒಂದ್ ಇದನ್ನ ಹಾಕಿದ್ದೀನಿ ಅಷ್ಟೇ. ಏನೆಲ್ಲ ಅವ್ರು ಹೆಂಗ್ ಪ್ಯಾಕ್ ಮಾಡ್ಕೊಟ್ಟವ್ರು ಹಂಗೆ ಅದನ್ನೇ ಇಟ್ಬಿಡ್ತೀನಿ. ಏನು ಇದನ್ನ ಚೇಂಜೇ ಮಾಡಲ್ಲ. ಮತ್ತೆ ಅದ್ರ ಪಕ್ಕದಲ್ಲಿ ಒಂದ್ ಎಕ್ಸ್ಟ್ರಾ ಬ್ಯಾಗ್ ಇರ್ಬೇಕು. ಇದ್ರ ರಿಲೇಟೆಡ್ ಎಲ್ಲ ಇಲ್ಲಿಟ್ಬಿಡ್ತೀವಿ. ಒಂದು 2-3 ಪೇರ್ಸ್ ಆಫ್ ಡ್ರೆಸ್ ಬೇಕೇ ಬೇಕು. ಇದು ನಾಳೆ ಹಾಕೊಳ್ಳಕ್ಕೆ. ನನ್ಗಂತೂ ಎಲ್ಲೋದ್ರೂ ಕಂಫರ್ಟಬಲ್ ಡ್ರೆಸ್ ಇರಬೇಕು. ನಾನು ಚೆನ್ನಾಗಿ ಕಾಣಿಸಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಕಂಫರ್ಟಬಲ್ ಆಗಿರ್ಬೇಕು. ಎಲ್ಲೋದ್ರೂ ನಾನು ಆರಾಮಾಗಿರ್ಬೇಕು. ನನ್ಗೆ ಎಲ್ಲೂ ಚುಚ್ಚಬಾರ್ದು ಬಟ್ಟೆ. ನಮ್ ಚಿನ್ನಿಗೂ ಅಷ್ಟೇ, ನನ್ಗೂ ಅಷ್ಟೇ. ಬಟ್ಟೆ ಚುಚ್ಚೋ ತರ ಇದ್ರೆ ನಾವ್ ಹಾಕೊಳ್ಳಲ್ಲ, ಒಂಥರ ಅನ್ಕಂಫರ್ಟಬಲ್ ಆದ್ರೆ ಹಾಕೊಳ್ಳಲ್ಲ, ಏನ್ ಮಾಡ್ರು ಹಾಕೊಳ್ಳಲ್ಲ. ನೀಟಾಗಿ ಇದ್ಬಿಡ್ಬೇಕು ನಮ್ಗೆ ಆ ತರ. ಮತ್ತೆ ಇದ್ರಲ್ಲೆಲ್ಲ ಮೇಕಪ್ ಪ್ರಾಡಕ್ಟ್ಸ್ ಮತ್ತೆ ವಾಲೆ ಅದು ಇದು ಎಲ್ಲ ಇದೆ. ಮತ್ತೆ ಇದೆಲ್ಲ ಬ್ರಷ್, ಸ್ನಾನ ಮಾಡಕ್ಕೆ ಅಲ್ಲಿ ಉಜ್ಜಕ್ಕೆ. ಇದು ಝೂಡಿಯೋದು, ಇದು ಕಳ್ದೋದ್ರು ಬೇಜಾರಾಗಲ್ಲ. ಇದು ಝೂಡಿಯೋದು. ಇದ್ರಲ್ಲೂ ಎಷ್ಟೊಂದು ಝೂಡಿಯೋ ಪ್ರಾಡಕ್ಟ್ಸ್ ಇದೆ. ಏನಾದ್ರು ಝೂಡಿಯೋದಲ್ಲಿ ಔಟ್ ಆಫ್ ಸ್ಟಾಕ್ ಇದ್ರೆ ನನ್ನ ಹತ್ರ ಬಂದ್ ಕೇಳಿ, ನನ್ನ ಹತ್ರ ಸ್ಟಾಕ್ ಇದ್ದೇ ಇರುತ್ತೆ ಝೂಡಿಯೋದು. ಮತ್ತೆ ನನ್ ಕೈಲೇ ಬ್ಯಾಗ್ ಎತ್ತಿಸ್ತಾರೆ. ಇದು ನಂದ್ ಬ್ಯಾಗ್ ಮಾತ್ರ ಅಲ್ವಾ, ಅದಕ್ಕೆ ನಂಗೆ ಜಾಸ್ತಿ ಎಲ್ಲ ಭಾರ ಎತ್ತಕ್ ಸೋಂಬೇರಿತನ. ಅದಕ್ಕೆ ಒಂದೇ ಪ್ಯಾಂಟ್ಗೆ ಇನ್ನ 2 ಟಾಪ್ ಎತ್ಕೊಬಿಟ್ಟಿದೀನಿ. ಮತ್ತೆ ಇದೊಂದು ನೈಟ್ ಡ್ರೆಸ್ಸು ಅಷ್ಟೇ. ಮತ್ತೆ ನಾನು ಮೊನ್ನೆ ಒಂದು ಅಮೆಝಾನ್ ಅಲ್ಲಿ ಇದು ತಗೋಬೇಕು ಅಂತ ತುಂಬಾ ದಿವಸದಿಂದ ನಾನು ನಮ್ಮ ವೇದ ಅನ್ಕೊಂತ ಇದ್ವಿ. ಅವಳು ತರಿಸ್ಲಿಲ್ಲ, ಅದಕ್ಕೆ ನಾನೇ ತರಿಸ್ಬಿಟ್ಟೆ. ಡೈಸ್ ಒಂದು ಹೇರ್ ಡ್ಯೂಪ್ ಬರುತ್ತೆ ಅಲ್ವಾ, ಅದನ್ನ ತರಿಸಿದೀನಿ. 5 in 1. ಇದು ಆಕ್ಚುಲಿ ರಿಟರ್ನ್ ಹಾಕೋಣ ಅನ್ಕೊಂಡೆ, ಆದ್ರೆ ನಮ್ ಚಿನ್ನಿಗಾದ್ರೂ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ರಿಟರ್ನ್ ಹಾಕಿಲ್ಲ. ಅವಳ ಕೂದಲು ಶಾರ್ಟ್ ಇದೆ ಅಲ್ವಾ, ಅವಳು ಕರೆಕ್ಟ್ ಆಗುತ್ತೆ. ನಂದು ತುಂಬಾ ಲಾಂಗ್ ಇದೆ, ಅದಕ್ಕೆ ನಂದು ಕರ್ಲ್ಸ್ ಈ ತರ ಕೂದಲಿದೆ, ಈ ತರ ಇದೆ. ನೀವು ಬೇಕಂದ್ರೆ ತಗೊಳ್ಳಿ, ಬಟ್ ನಾನಂತೂ ಸಜೆಸ್ಟ್ ಮಾಡೋದು. ನಂತರ ಕೂದಲಿದ್ರೆ ನೀವು ತಗೋಬೇಕು. ಏನಕ್ಕಂದ್ರೆ ಕರ್ಲ್ಸ್ ಕುತ್ಕೊಳ್ಳೋದೇ ಇಲ್ಲ. ಇಷ್ಟೊಂದು ಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮತ್ತೆ ಇದರಲ್ಲಿ ಡಾಬ್ ಇದೆ, ನಂದು ನಮ್ಮ ಚಿನ್ನಿದು. ಅಷ್ಟೇ ಅನ್ಸುತ್ತೆ. ಎಲ್ಲ ಎತ್ತಿಟ್ಕೊಂಡಿದೀನಿ. ಏನಾದ್ರು ಮರ್ತೋಗಿದ್ರೆ ಬೈಸ್ಕೋಬೇಕು ಅಷ್ಟೇ. ಇಲ್ಲಿಂದ ಮನೆ ಬಿಡೋ ಅಷ್ಟರಲ್ಲಿ ನೆನ್ಪು ಮಾಡ್ಕೊಂಡು ಎತ್ತಿಟ್ಕೋಬೇಕಿದ್ದೀನಿ. ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ತುಂಬಾ ಇಷ್ಟು ವಾರ ಆಯ್ತು. ಆಕ್ಚುಲಿ ಝೂಡಿಯೋದೆ ಒಂದು ವೆಟ್ ವೈಪ್ಸ್ ಪ್ಯಾಕೆಟ್ ಇದೆ, ಇನ್ನೂ ಒಂದು ಪ್ಯಾಕೆಟ್ ಇದೆ. ಇದು ಸನ್ಸ್ಕ್ರೀನ್ ಲಿಪ್ಸ್ಟಿಕ್ ಇವಾಗ ಬೇಕು. ಸನ್ಸ್ಕ್ರೀನ್ ಇದು ನಮ್ಮ ಡಾಕ್ಟರ್ ಕೊಟ್ಟಿದ್ದಾರೆ. ಇಷ್ಟು ಬೇಗ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಪ್ಯಾಕ್ ಮಾಡ್ಕೊಂಡಿರೋದು. ಆಗೋಯ್ತು, ತುಂಬಾ ಭಾರ ಇದೆ ಅಷ್ಟೇ. ಮತ್ತೆ ಶೇಡ್ಸ್ ಇದೆಲ್ಲ ಇನ್ನೊಂದು ಬ್ಯಾಗಿಗೆ ಬರುತ್ತೆ ನೋಡಿ. ಇದರಲ್ಲೂ ಇದೆ, ಇದರಲ್ಲೂ ವೈಪ್ಸ್ ಇದೆ, ಟಿಶ್ಯೂ ಇದೆ, ಮತ್ತೆ ಸೇಫ್ಟಿ ಪಿನ್ಸ್ ಇದೆ, ಮತ್ತೆ ಸ್ವಲ್ಪ ಕಾಸಿದೆ ಅಷ್ಟೇ. ಎಲ್ಲೋದ್ರೂ ಈ ಬ್ಯಾಗೇ ನಾನು ಎತ್ಕೊಂಡು ಹೋಗೋದು.
ತುಂಬಾ ಐಟಮ್ಸ್ ಹಿಡಿಯುತ್ತೆ ಇದ್ರೊಳಗೆ. ನಂದು ಇದನ್ನ ಎತ್ತಿ ಇದ್ರೊಳಗೆ ಹಾಕೊಂಡು ಶೇಡ್ಸು ಚಾರ್ಜರ್ ಇದೆಲ್ಲ ಬೇಸಿಕ್ ಅಲ್ವಾ, ನನಗೆ ಬೇಗ ಸಿಗೋಂಥದ್ದೆಲ್ಲ ಈ ಬ್ಯಾಗಲ್ಲಿ ಬೇಕು. ನನಗೆ ಮಿಕ್ಕಿದೆಲ್ಲ ಅದರಲ್ಲೇ ಇದ್ರೂ ನೋ ಪ್ರಾಬ್ಲಮ್. ಅಷ್ಟು ಇದೇನು ಬೇಡ, ಇಷ್ಟೇ ನಾನು ಲಗೇಜ್. ಇದನ್ನ ಹಾಕೊಂಡು ಇವಾಗ ಕ್ಯಾಬ್ ಬುಕ್ ಮಾಡಿ ಹೋಗ್ತಾ ಇರೋದೆ. ಹಾಯ್ ಗೈಸ್, ನಮ್ಮ ಮನೇಲಿ ಏನು ಮಾಡಿದ ವಿಡಿಯೋನ ನಾನು ಯಲಹಂಕಕ್ಕೆ ಬಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲಿದ್ದೀನಿ ಅಂತಂದರೆ ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೊಳ್ಳೋಕೆ ಬಂದಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನಾನು ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೊಳ್ತಾ ಇದ್ದೀನಿ. ನಾನು ಯೂಶಲಿ ಮಾಡಿಸ್ಕೊಳ್ಳೋಕೆ ನಂಗೆ ಇಷ್ಟನೇ ಇಲ್ಲ, ಅಂದರೆ ಯಾರು ಇಷ್ಟೆಲ್ಲ ಇನ್ವೆಸ್ಟ್ ಮಾಡ್ತಾರೆ ನೇಲ್ಸ್ ಮೇಲೆ ಅಂತ. ಬಟ್ ಒಂದ್ಸತಿ ಏನಾಗಲ್ಲ, ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ಇವಾಗ ಲ್ಯಾಶಸ್ ರೂಮ್ ಅಂತ ಒಂದಿದೆ, ಅಲ್ಲಿಗೆ ಬಂದಿದ್ದೀವಿ. ಸಾರಿ, ಲ್ಯಾಶಸ್ ಆ್ಯಂಡ್ ನೇಲ್ಸ್ ರೂಮ್ ಅಂತಾನೆ ಇರೋದು. ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಬಂದಿರೋದು. ಅಂಕಲ್ ಹೊತ್ತು ಏನಿಲ್ಲ, ಅಪಾಯಿಂಟ್ಮೆಂಟ್ ತಗೊಂಡು ಬಂದಿದ್ದೀವಿ. ನೇಲ್ ಮಾಡಿಸ್ಕೋಬೇಕಾದ್ರೆ ಹೇಳ್ತೀನಿ ಏನು ಮಾಡಿಸ್ಕೊತಾ ಇದ್ದೀನಿ. ಗೈಸ್, ನನಗೆ ಬೇರೆ ಹಿಂದಿ ಬರಲ್ಲ, ಇವ್ರಿಗೆ ಬೇರೆ ಕನ್ನಡ ಬರಲ್ಲ. ನಾನೇನೋ ಹೇಳ್ತಾ ಇದ್ದೀನಿ, ಅವ್ರೇನೋ ಮಾಡ್ತವ್ರೆ. ನನಗದು ಇಷ್ಟ ಇಲ್ಲ, ಅವ್ರು ಅದು ಮಾಡ್ತವ್ರೆ. ಏನ್ ಮಾಡ್ತವ್ರೆ ನನಗೇನೋ ಅರ್ಥ ಆಗ್ತಾ ಇಲ್ಲ. ಏನೋ 0% नॉलेज. ऊपर जेल लगा तो आपको प्लीज एडजस्ट माई हिंदी. आपको कन्नड़ आता? हमको भी हिंदी थोड़ा ಸ್ವಲ್ಪ ಅಂದ್ರೆ ನಾನು थोड़ा दीदी तुम्हारा नेटिव कहाँ है? होम टाउन नागालैंड. तुम्हारा ಏನಕ್ಕಂತಾರೆ ಊರಲ್ಲಿ ಏನ್ ಫೇಮಸ್ ಅನ್ನೋದಕ್ಕೆ? क्या फेमस है आपके गांव में? खाना स्टिकी राइस. आप नेल्स नहीं चाहिए? क्यों? काम करता है ना, अच्छा नहीं लगता, कंफर्टेबल नहीं है. आपका हाथ अच्छा दिखना चाहिए ना? चाहिए. कंफर्टेबल नहीं है, काम करना है ना, कंफर्टेबल नहीं होता. मेरा हिंदी सुन के आपका हिंदी एक मरतक भूल जाएंगे. ट्राई करो. आप भी कन्नड़ में बात करेंगे, ट्राई करेगा. आप भी हिंदी करेगा. ಇವಾಗ ನಾನು ಹೋಗೋ ತನಕ ನೀವು ಕನ್ನಡದಲ್ಲೇ ಮಾತಾಡ್ಬೇಕು. ಅದನ್ನ ಹಿಂದಿಲಿ ಹೇಳೋ. मैं इधर से जाने तक आप कन्नड़ा बात करना है. बात ಇವಾಗ ಈ ಕೈ ಕೊಡ್ಬೇಕನ್ಸುತ್ತೆ. ನಾನು ಇಷ್ಟ ಆಗಿದೆ ಗೈಸ್. ನೆಕ್ಸ್ಟ್ ಏನ್ ಮಾಡ್ತಾರೋ ಗೊತ್ತಿಲ್ಲ, ಏನೋ ಮಾಡ್ತಾವ್ರೆ. 1 ಔಟ್ ಐತೆ. ಎಷ್ಟು ಸ್ಯಾಟಿಸ್ಫೈಯಿಂಗ್ ಆಗಿದೆ ಅಂದ್ರೆ ಇದನ್ನ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಿದೆ. ನನಗಂತೂ ಆತ್ಮತೃಪ್ತಿ, ತುಂಬಾ ಸ್ಯಾಟಿಸ್ಫೈಯಿಂಗ್ ಆಗಿದೆ ನೋಡೋದಕ್ಕೆ. ತೋರಿಸ್ತೀನಿ, ಹತ್ರ ಬಂದು ತೋರಿಸಿದ್ದೀನಿ. ನೀಲ್ಸ್ ನಾನು ಝೂಮ್ ಮಾಡಂಗಿಲ್ಲ. ನನಗಂತೂ ನೇಲ್ಸೇ ಬೆಳೆಯಲ್ಲ. ಸ್ವಲ್ಪ ನೇಲ್ಸ್ ಬೆಳೆದ್ರು ಸ್ವಲ್ಪ ವಾಟರ್ ಕೈ ಇಟ್ಟಿದ ತಕ್ಷಣ ಪಟಕ್ ಅಂತ ಮುಗಿದೋಗುತ್ತೆ. ಯಾಕೆಂದ್ರೆ ನೇಲ್ಸ್ ಅಂದ್ರೆ ತುಂಬಾ ಇಷ್ಟ ನನಗೆ. ರಿದ್ದಿ ಮ್ಯಾಗಿ ಇದ್ದು ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡ್ಬೇಕು. ಏನಕ್ಕಂದ್ರೆ ಅವ್ರಿಬ್ರು ಫುಲ್ ನೇಲ್ಸ್ ಅಂದ್ರೆ ಇಷ್ಟ. ನನಗೆ ನೇಲ್ಸ್ ಅಂದ್ರೆ ಇಷ್ಟ, ಬಟ್ ನನಗೆ ಬೆಳೆಯೋದೇ ಇಲ್ಲ. ಮ್ಯಾಗಿ ನೇಲ್ ಗ್ರೋತ್ ಚೆನ್ನಾಗಿದೆ, ಇಬ್ರಿಗೂ ಆಕ್ಚುಲಿ ಚೆನ್ನಾಗಿದೆ. ಅದ್ರ ರಿದ್ದಿ ಬಿಡಂಗಿಲ್ಲ. ಮ್ಯಾಗಿ ಚೆನ್ನಾಗಿ ಯಾವಾಗ್ಲೂ ನೇಲ್ ಪಾಲಿಶ್ ಹಾಕೊಂತ ಇರ್ತಾರೆ. ನನಗೆ ಬೆಳೆಯೋದೇ ಇಲ್ಲ ಹಾಕೊಳಕ್ಕೆ. ಸರಿ, ಇವಾಗ ನಾನೇ ಮಾಡಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿದೆ ನೋಡೋದಕ್ಕೆ. किसी को 1 मान जाएगा, किसी को 120 ले जाएगा. काम करते थोड़ा आपको 25 डेज की बात एक करते हो. 25 डेज तो ಹಾಯ್ ಗೈಸ್, ಇವಾಗ ನನಗೆ ನೇಲ್ ಪಾಲಿಶ್ ಅನಿಸ್ತಾ ಇದ್ದಾರೆ. ಇರಾ ಅಂಕಲ್ ಏನೋ ಮಾತಾಡ್ಬೇಕಂತೆ. ಹಾಯ್ ಬೋಲ್ತೀನಿ. Hi, good evening.
This is Nail Room India. You can search in Google or Insta. Have our own services there, and we have 3 different branches. Now we are here in Shakanagar, Jayanagar, and Malleshwaram. Nice. पल्लू रिद्धि, मैं और मेरा फ्रेंड का यूट्यूब चैनल है और इंस्टा भी है। बाद में सब्सक्राइब करो। ओके खुद इಲ್ಲಿರೋರೆಲ್ಲ ಫ್ರೆಂಡ್ಲಿ ಇದ್ದಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ। आपके नाम बताइए ना, आपका नाम क्या? प्रेरणा। प्रेरणा इಲ್ಲಿರೋರೆಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾರೆ। दीदी हाय बोल दीजिए। फोन साइलेंट माडे फर्स्ट। ಅವರೆಲ್ಲ ಆಕ್ಚುಲಿ ತುಂಬಾ ಫ್ರೆಂಡ್ಲಿ ಇದ್ದಾರೆ, ಚೆನ್ನಾಗಿ ಮಾತಾಡ್ತಾ ಇದ್ದಾರೆ। ಅವಾಗಿಂದ ನನ್ನ ತಡ್ಕೊಂಡವ್ರೆ, ಅದಕ್ಕೆ ನಾನು ಇದು ಮಾಡ್ಬೇಕು। ಅವಾಗಿಂದ ನಾನು ಇನ್ನೇಗೋ ಹಿಂದಿ ಮಾತಾಡ್ತಾ ಇದ್ದೀನಿ, ಪಾಪ ಅದಕ್ಕೂ ಚೆನ್ನಾಗಿ ಮಾತಾಡ್ಸ್ಕೊಂಡಿದ್ದಾರೆ। ಮತ್ತೆ ಇವಾಗ ಅಂಕಲ್ ನಂದು ನಮ್ಮ ಶಾಪ್ದು ಪ್ರಮೋಷನ್ ಮಾಡು, ನಮ್ಮ ಶಾಪ್ ನೇಮು ಹೇಳು ಅಂತ ಅಂದ್ರು, ಅದಕ್ಕೆ ಅಂಕಲ್ ಎಲ್ಲ ಹೇಳಿದ್ದಾರೆ। ಮತ್ತೇನದು ಕಾಂಪ್ಲಿಮೆಂಟ್ರಿ ಆಗಿ ನಮ್ಗೆ ಸ್ಟೋನ್ ಎಲ್ಲ ಹಾಕಿ ನೀಟಾಗಿ ಮಾಡ್ಕೊಡ್ತಾರೆ। ಕಾಂಪ್ಲಿಮೆಂಟ್ರಿ ಒಂದೇ ಫಿಂಗರ್ ಕಾಂಪ್ಲಿಮೆಂಟ್ರಿ ಅಂತೆ ಒಂದು ವಿಡಿಯೋ। ಇದೇನು ಪ್ರಮೋಷನ್ ಅಲ್ಲ, ಸುಮ್ಮನೆ ಚೆನ್ನಾಗಿ ಫೆಸಿಲಿಟಿ ಎಲ್ಲ ಮಾಡ್ತಾರೆ। आपको कन्नड़ मालूम है? थोड़ा थोड़ा ಎಲ್ಲಾರು ಇಲ್ಲಿರೋರೆಲ್ಲ ಸ್ವಲ್ಪ 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 ಸ್ವಲ್ಪ, ನಾನು ಅದಕ್ಕೆ ತೋಡ 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 ಇವಾಗ ತಾನೇ ಅಕ್ಕ ನಂದ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ರು, ಹುಡ್ಕೊಡು ಅಂತ ಅನ್ಬಿಟ್ಟು ಅವರೇ ಹಾಕಿಸ್ಕೊಂಡು ಇವಾಗ ಆಲ್ರೆಡಿ ಆ ಅಕ್ಕ ನನ್ಗೂ ಶೇರ್ ಮಾಡ್ಲಿ ಅಂತ ಕೇಳ್ತಾ ಇದ್ರು। ಒಳ್ಳೆ ಹುಡುಗಿರಿ ಹುಡುಗಿ। अभी ये वाला भाई रहेगा आपका, हाँ सबको शेयर कर देगा, ठीक है? ಓಕೆ ದೀದಿ, ಎಲ್ರಿಗೂ ಶೇರ್ ಮಾಡಿ ವಿಡಿಯೋನ ವೈರಲ್ ಮಾಡ್ತಾರೆ ಅಂತ, ಯಾರಿಗೆ ಹಿಂದಿ ಬರಲ್ಲ ಅವ್ರಿಗೆ ಹೇಳ್ತಾರೆ। ಅವ್ರು ಹೇಳೋದನ್ನ ವಿಡಿಯೋ ಮಾಡ್ಕೊಳ್ಳೇಮ್ಮ। ದಿಸ್ ಇಸ್ ಮೈ ಫೈನಲ್ ಲುಕ್, ಇನ್ನ ಒಂದ್ ಅದೇನೋ ವೈಟ್ ಕಲರ್ ಹಾಕ್ತಾರಂತೆ ಈ ತರ ಈ ತರ, ಆದ್ರೆ ಬ್ಲರ್ ಆಗ್ಬೋದು। ನಾನು ನಮ್ಮ ಅಣ್ಣನ ಹೆಸರು ಹಾಕ್ಸ್ಕೊಬಿಡ್ಲ ಹೆಚ್ಚಂತ, ಖುಷಿ ಆಗ್ಬಿಟ್ಟು ತೇಲ್ಬಿಡ್ತಾನೆ, ಅದೇ ತೋರಿಸ್ಕೊಳಲ್ಲ ಖುಷಿಯಾಗಿದ್ದ। ಆದ್ರೆ ಇದಕ್ಕೆ ಇವಾಗ ಮಾಡಿಸ್ಕೊಂಡ್ಮೇಲೆ ಅನ್ಸ್ತೈತೆ 1800 ರೂಪಾಯಿ ಬರ್ತಿದ್ಯಾ ಅಂತ। ಚೆನ್ನಾಗಿದೆ, ನನಗ್ ವರ್ತ್ ಅನಿಸ್ತು, ಯಾಕಂದ್ರೆ ನನಗ್ ನೇಲ್ಸ್ ಇರ್ಲಿಲ್ವಲ್ಲ। ಅಂದ್ರೆ ನಾನು ನೆಮ್ಮದಿಯಾಗಿ ಊಟ ಮಾಡ್ಬೇಕು, ನಿಮ್ಗೆ ಊಟ ಮಾಡಕ್ ನೆಮ್ಮದಿಯಾಗಿರಲ್ಲ। ಭಯ್ಯಾ ವೈಟ್ ಕಲರ್ ಜಾನೋ ಭಯ್ಯಾ, ಡಿಸೈನ್ हार्ट बनाना है। हार्ट और फ्लावर कुछ नहीं। ओके भैया 10 ಗಂಟೆ मैं मैं आऊंगी। ನಾವು ಬರ್ತೀರಿ। ಹೆಂಗಿದೆ ಪಲ್ಲವಿ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ, ನನಗೆ ಮಾತ್ರ ಸ್ಪೆಷಲ್ ಟ್ರೀಟ್ಮೆಂಟ್। ಓ ಯಾರಿಗೂ ಕೂರಿಸಿಲ್ಲ, ನಮ್ಮ ಮನೇಲಿ ಇರೋರ್ನ ನನ್ನ ಕೂರಿಸಿ, ನಿಮ್ಮ ಮನೇಲಿ ಇರೋರು ಕಾಫಿ ಮಾಡ್ತೀವಿ। ಥ್ಯಾಂಕ್ ಯು, ಸ್ಪೆಷಲ್ ಟ್ರೀಟ್ಮೆಂಟ್। ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ। ಫುಲ್ ಕ್ಯೂರಿಯಾಸಿಟಿ ಹೆಂಗ್ ಬರುತ್ತೆ ಕೆಟ್ರೆ ಮಾತ್ರ ಕೆರಿ ನನ್ನ ನೇಲ್ಸ್ ಎಲ್ಲ ಆಗಿದೆ, ಎಷ್ಟು ನೀಟಾಗಿ ಬಂದಿದೆ ಅಂದ್ರೆ ಎಷ್ಟು ಕ್ಲೀನ್ ಆಗಿ ಮಾಡ್ಕೊಟ್ಟಿದ್ದಾರೆ, ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಇದ್ರದ್ದು ಫಿನಿಶಿಂಗ್। ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತಂದ್ರೆ, ಯಾರು ಗೊತ್ತಾ ನಂಗೆ ಮಾಡಿದ್ದು? ಇವ್ರು ಇಲ್ಲಿ ಅಣ್ಣ ಇದಾರಲ್ಲ, ಇವರೇ ನನಗೆ ಮಾಡಿದ್ದು, ಚೆನ್ನಾಗಿ ಮಾಡಿದ್ದಾರೆ। ಇಲ್ಲಿ ಇರೋರೆಲ್ಲ ತುಂಬಾ ಫ್ರೆಂಡ್ಲಿ ಮತ್ತೆ ತುಂಬಾ ಕಂಫರ್ಟೇಬಲ್ ಫೀಲ್ ಮಾಡಿಸ್ತಾರೆ।
Bye. Good night. You are my favorite here. Thank you. Thank you. You and Prerana akka. Thank you. Prerana and one more, I don't know her name. For her, she did right. What is her name? Chahan. She is also my favorite. If you are seeing my vlog, you are also my favorite. Bye bye. See you. Good night. Bye bye bye. Congratulations. Bye. Thank Good invitation also. Thank you. Bye bye. We are going to start your new life. God bless you. Good night. Bye bye. Bye. ಹಾಯ್ ಗಾಯ್ಸ್, ನಾವು ಇವಾಗ ಮನೆಗೆ ಬಂದ್ವಿ. ನನ್ಗಂತೂ ನಾನಂತೂ ಖುಷಿಯಾಗಿದ್ದೀನಿ. ಅವಾಗಿಂದ ಹಿಂಗೆ ಆಡಿಸ್ತಾ ಇದ್ದೀನಿ ನನ್ನ ಕೈನ. ನಾನು ಹಿಂಗೆ ಇನ್ನು ಸ್ವಲ್ಪ ದಿವಸ ಮಾತಾಡ್ತೀನಿ. ಇಲ್ಲಿ ಕಪಲ್ಸ್ ಇದ್ದಾರೆ. ಹಾಯ್. ಆಲ್ರೆಡಿ ಮ್ಯಾರಿಡ್. ಬನ್ನಿ ಹೋಗೋಣ ಒಳಗಡೆ. ನಾವು ಅಮ್ಮಿಗೆ ತೋರ್ಸೋಣ, ಅವ್ರ ರಿಯಾಕ್ಷನ್ ತಗೊಳ್ಳೋಣ. ಹಾಯ್ ಗಾಯ್ಸ್, ನಾನು ಹಿಂಗೆ ಹಾಯ್ ಮಾಡೋದು. ಹಾಯ್ ಹಾಯ್ ಆಂಟಿ. ಹಾಯ್. ನಮ್ಮ ಮಮ್ಮಿ ಅಲ್ಲಿ ಅಮ್ಮ ಮನೆ ಎಲ್ಲ ಗಲೀಜ್ ನೋಡಿ. ನನ್ನ ಕೈ ನೋಡಿ. ನಿನ್ ಕೈ ತೋರ್ಸ್ಕೊಡ. ಹಾಯ್. ಆಯ್ತು, ನನ್ ಕೈಯೇ ಇರೋದು ನೋಡಿರಿ. ಹಾಯ್. ನನ್ ಕೈ ನೋಡು ಮಮ್ಮಿ. ನೋಡ್ದೆ, ಲೈಟ್ ಕಣ್ಣು ಕೊಟ್ಟಿದ್ದೆ. ಸರಿ ಆಯ್ತು. ನೋಡು. ಓಯ್ ತಾತ, ನಾನು ನಿನ್ನ ನೋಡ್ಲೇ ಇಲ್ಲ. ಹಾಯ್. ಸ್ಪೆಕ್ಸ್ ಹಾಕೊಂಡು ಹಾಕೊಂಡಿದ್ಯಾ? ನಿನ್ನೆ ನೋಡ್ಬೇಕು, ಇನ್ಯಾರನ್ನ ನೋಡ್ಲಿ. ಚೆನ್ನಾಗಿದೆ ಮಮ್ಮಿ. ನೋಡು ಮಮ್ಮಿ, ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಅದೇ ಇಷ್ಟಿಷ್ಟೇ ಇನ್ನ ಉದ್ದ ಇರ್ಬೇಕು. ಇದನ್ನ ಹಿಂಗ್ ಮರ್ಚಕ್ ಆಗ್ತಾ ಇಲ್ಲ ನನ್ ಕೈಲಿ. ತುಂಬಾ ಕಷ್ಟ ಆಗ್ತೈತೆ ಹಿಂಗ್ ಮರ್ಚೋದಿಕ್ಕೆ. ನೆಮ್ಮದಿಯಾಗಿ ಊಟ ಮಾಡಕ್ ಆಗಲ್ಲ. ಕಾಸು ಕೊಟ್ಬಿಟ್ಟು ಇದೆಲ್ಲ ಬೇಕಾ ನೀವು? ಅದೇ ಕಾಸು ಕೊಟ್ಟು ನೀಟಾಗಿ ಊಟ ಮಾಡಕ್ ಆಗಲ್ಲ. ಬಂದೆ. ಸರ್ಗಜಿ ಎಲ್ಲ ಊಟ ಮಾಡ್ತಾ ಇದಾರೆ. ಇಷ್ಟುತ್ತ ಬೆಳೆಸ್ಬಿಟ್ಟೇನೆ. ಯಾ, ಚೆನ್ನಾಗಿದ್ಯಾ? ಇಲ್ಲಿ ನೋಡಿ ನನ್ ಮೆಹಂದಿ. ನಿನ್ ಮೆಹಂದಿ ತೋರಿಸಿ ನೀಟಾಗಿ. ಒಂದೇ ಕೈಗೆ ಹಾಕ್ಸ್ಕೊಂಡಿದ್ದೀನು. ಈಗ ನಮ್ ತುಚ್ಚ ಹಾಕಿರೋದು, ಇವ್ರು ಹಾಕಿರೋದು. ನಾನು ಒಂದೇ ಕೈಗೆ ಹಾಕ್ಸ್ಕೊಂಡಿದ್ದು. ನಂಗೆ ಮೆಹಂದಿನೇ ಇಷ್ಟ ಇಲ್ಲ, ಆದ್ರೆ ನಮ್ಮ ಅಜ್ಜಿ ಬೈತಾರೆ ಅಂತ ಅಂದ್ಬಿಟ್ಟು ಹಾಕಿಸ್ಕೊಂಡಿದ್ದು. ಚೆನ್ನಾಗಿದ್ಯಾ? ಅಷ್ಟೇ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ.